ಪ್ರಥಮವಾಗಿ ಬಂದು ರಿಪೋರ್ಟ್ ಮಾಡಿಕೊಂಡೆ. ಸೊ ನಂದು ರೆಗ್ಯುಲರ್ ಪೋಸ್ಟಿಂಗ್ ಇದೆ ಖಂಡಿತ. ಸೊ ಈ ದಿನ ನಾನು ಇಲ್ಲಿಂದ ಸರ್ಕಾರದ ಆದೇಶದಂತೆ ಬೇರೆ ಕಡೆಗೆ ಹೋಗ್ತಾ ಇದ್ದೀನಿ. ಸೊ ಆ ಜಾಗಕ್ಕೆ ಅಂದರೆ ನಾನು ಇಷ್ಟು ದಿನ ಎಲ್ಲಿ ಕೆಲಸ ಮಾಡಿದ್ದೆ ತಹಶೀಲ್ದಾರ್ಗೆ, ಆ ಜಾಗಕ್ಕೆ ಭರತ್ ಸರ್ ಬಂದಿದ್ದಾರೆ. ಸೊ ನಾನು ಈ ಸಭೆಗೆ ನಿಮ್ಮೆಲ್ಲರ ಪರವಾಗಿ ನನ್ನ ಸ್ವಾಗತ ಕೊಡ್ತೇನೆ. ಅದೇ ತಹಶೀಲ್ದಾರ್ ಅಂತ ಹೇಳಿದರೆ ಅವ್ರಿಗೆ ನನ್ನ ಕಡೆಯಿಂದ ಖಂಡಿತ, ಯಾಕೆಂದರೆ ನಾನು ಲೋಕಲ್ ಆಗಿ ಸುಮಾರು ವರ್ಷ ಆ್ಯಕ್ಚುಲಿ ನಾನು ಕೋಲಾರ ಹೇಳಿದ್ರು, ನಾನು ಓವರಾಲ್ ನನ್ನ ರೆವಿನ್ಯೂ ಟೆನ್ಯೂರ್ ಅಂತ ಹೇಳಿ ನಾನು ಸರ್ವಿಸ್ ಮಾಡಿದ್ದು 20 years ಇದೇ ಜಿಲ್ಲೆನಲ್ಲಿ ನಾನು ಕೆಲಸ ಮಾಡಿದವರು. ಅದಕ್ಕೋಸ್ಕರ ನಾನು ಒಂಚೂರು ಇಲ್ಲಿ ಸ್ವಲ್ಪ ಸರಾಗವಾಗಿ ಕೆಲಸ ಮಾಡಲಿಕ್ಕೂ ಆಯಿತು ಅಂತ ಖಂಡಿತ ಅನ್ಕೋತೀನಿ. ಸೊ ಅದೇ ಥರ ನಾನು ಖಂಡಿತ ನಾನು ಎಲ್ಲೇ ಇದ್ರೂ ಸೊ ಇದ್ರ ಬಗ್ಗೆ ಏನೇ ಕೇಳಿದಾಗ ನನ್ನ ಸಹಕಾರ ಖಂಡಿತ ನಿಮಗಿರುತ್ತೆ ಅಂತ ಮೊದಲು ನಿಮಗೆ ಸ್ವಾಗತ ಕೊಡ್ತಾ ಇದ್ದೇನೆ. ಸೊ KGF ಅಲ್ಲಿ ಹೇಳಬೇಕಂದ್ರೆ ನಾನು ಆ್ಯಕ್ಚುಲಿ ತುಂಬ ಎಂಜಾಯ್ ಮಾಡ್ಕೊಂಡು ಕೆಲಸ ಮಾಡಿದ್ದೆ. ನನಗೆ ಫಸ್ಟ್ ನಾನು ಎಜುಕೇಷನ್ ಡಿಪಾರ್ಟ್ಮೆಂಟ್ ಬಗ್ಗೆ ಹೇಳ್ಬಿಡ್ತೇನೆ. ಸರ್, ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಏನು ನಾನು ಸ್ಟಾಫಲ್ಲಿ ಇರೋ ನಾವು ಕೆಲಸ ಮಾಡೋದ್ರಿಂದ ಅಲ್ಲ, ನಾನು DC ಆಫೀಸಲ್ಲಿ ಎಲೆಕ್ಷನ್ ಬ್ರಾಂಚಲ್ಲಿ ಕೆಲಸ ಮಾಡಿದಾಗಲಿಂದನೂ ಎಜುಕೇಷನ್ ಡಿಪಾರ್ಟ್ಮೆಂಟ್ನ ನೋಡ್ತಾ ಬಂದಿದ್ದೀನಿ. ದಿ ಬೆಸ್ಟ್ ಸ್ಟಾಫ್ ಸರ್. ನಾಟ್ ಓನ್ಲಿ ವರ್ಕಿಂಗು, ಇಲ್ಲಿ ಅವ್ರ ಮಕ್ಕಳಿಗೆ ಹೇಳ್ಕೊಡೋ ವೊಕ್ಯಾಬ್ಯುಲರಿ ಆಗ್ಬೋದು, ರೀತಿ ಆಗ್ಬೋದು. KGF ನಿಮಗೆಲ್ಲ ಗೊತ್ತಿರೋ ಥರನೇ ಈ ಜಿಲ್ಲೆನಲ್ಲಿ, ಕೋಲಾರ ಜಿಲ್ಲೆಯಲ್ಲಿ ಒಳ್ಳೆ ಕಮಾಂಡಿಂಗ್ ಲ್ಯಾಂಗ್ವೇಜು ಅಂದರೆ ಕನ್ನಡಕ್ಕಿಂತ ಇಂಗ್ಲೀಷ್ ತುಂಬ ಸೂಪರಾಗಿ ಮಾತಾಡ್ತಾರೆ ಸರ್ ಎಲ್ಲ ಇವರು. ಅದೇ ಥರ ಸ್ಟೂಡೆಂಟ್ಸ್ಗೂ ಹೇಳ್ಕೊಡ್ತಾರೆ. ಮತ್ತು ನಮ್ಮ ಏನೇ ಎಲೆಕ್ಷನ್ಸ್ ಇರಲಿ, ಯಾವುದೇ ಸರ್ವೆಗಳಿರಲಿ, ನಾವು ಮೇಜರ್ ಫಸ್ಟು ಕನ್ನಡಿಸೋದು ಯಾವತ್ತೂ ಎಜುಕೇಷನ್ ಡಿಪಾರ್ಟ್ಮೆಂಟ್ ಕಡೆಗೆ. ಆ ಎಜುಕೇಷನ್ ಡಿಪಾರ್ಟ್ಮೆಂಟು ಎಲ್ಲ ರಂಗಗಳಲ್ಲೂ KGF ತಾಲೂಕಿಗೆ ತುಂಬ ಒಳ್ಳೆ ಕೆಲಸ ಮಾಡಿದ್ದೀರಾ. ಚುನಾವಣೆ ಅಂತ ಬಂದಾಗ ನಾವು SC ಸರ್ವೆ ಮಾಡಿದಾಗ ನಮ್ಮ ಆರು ತಾಲೂಕಲ್ಲಿ KGF ತುಂಬ ಚಾಲೆಂಜಿಂಗ್ ಆಗಿದೆ. ಯಾಕಂದರೆ ಇದು SC ಪಾಪ್ಯುಲೇಷನ್ ಇರುವಂಥ ಒಂದು ಕಾನ್ಸ್ಟಿಟ್ಯೂನ್ಸಿ ಆಗ್ಬೋದು, ಒಂದು ತಾಲೂಕು ಆಗ್ಬೋದು. ಆ ಇದರಲ್ಲಿ ಸುಮಾರು ಬೈಗಳನ್ನು ಬಯಸ್ಕೊಂಡಿದ್ದೀನಿ ನಾನು ಜಿಲ್ಲೆನಲ್ಲೂ. ಯಾಕಂದರೆ ಎಲ್ಲ ತಾಲೂಕು ಆಗೋಗ್ತಾ ಇದೆ, KGF ಆಗ್ತಾ ಇಲ್ಲ ಅಂತ. ಬಟ್ ಅದಕ್ಕೆ ಸುಮಾರು ಅಂತ ಒಂದು ರೀಸನ್ಸು ಇತ್ತು, ಯಾಕೆ ಸರ್ವೆ ನಮ್ಮ ಲೇಟ್ ಆಗ್ತಾ ಇದೆ ಅನ್ನೋದಕ್ಕೆ. ಆ ಎಲ್ಲ ರೀಸನ್ಸ್ನು ನಾವು ಬಳಸಿಕೊಂಡು ಮತ್ತೆ ಅದು ಚಾಲೆಂಜಾಗಿ ತಗೊಂಡು ಈ ದಿನ SC ಸರ್ವೆನ ನಾವು 97% ಕಂಪ್ಲೀಟ್ ಮಾಡಿದ್ದೀವಿ ಅಂದರೆ ಖಂಡಿತ ಅದಕ್ಕೆ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಟೀಚರ್ಸ್ ಮಾಡಿದ ಒಂದು ಒಳ್ಳೆ ಕೆಲಸದಿಂದ. ಆ ಟೈಮಲ್ಲಿ ನಾನು ಖಂಡಿತ ತುಂಬ ಜನನ ಸ್ವಲ್ಪ ರ್ಯಾಷನ್ ಆಗ್ತಿರ್ತೀನಿ. ದಯವಿಟ್ಟು ಯಾರು ಬೇಜಾರು ಮಾಡ್ಕೊಳ್ಬೇಡಿ ಟೀಚರ್ಸು. ಯಾಕಂತಂದರೆ ಯಾವುದೇ ಒಂದು ಫೀಲ್ಡಲ್ಲಿ KGF ಕೆಳಗಡೆ ಹೋಗಿದ್ದಿರಲಿಲ್ಲ ನಾವು ನೋಡಿದಂಗೆ. ಸೊ ಈ ಒಂದು ಸರ್ವೆ ವಿಷಯದಲ್ಲಿ ಲಾಸ್ಟ್ ಪ್ಲೇಸಲ್ಲಿ ನಾವು ಇದ್ದಾಗ ಒಂದು ಸ್ವಲ್ಪ DC ಸರ್ ತುಂಬ ಹಸುವಾದನ ಮಾಡಿಕೊಂಡು 2 ಸಲ ವಿಸಿಟ್ ಮಾಡೋದು ಸರ್, DC ಆಗ್ಬೋದು, ADC ಆಗ್ಬೋದು. ಆ ಟೈಮಲ್ಲಿ ನಾವು ತುಂಬ ಚಾಲೆಂಜಿಂಗ್ ಆಗಿ ತಗೊಂಡು ಎಲ್ಲ ಸ್ಲಮ್ಸ್ ವಿಸಿಟ್ ಮಾಡಿದ್ವಿ. ಆ ಇದರಲ್ಲಿ ಕೋಆಪ್ರೇಟ್ ಮಾಡಿದ್ದು ನಮ್ಮ ಅಂಗನವಾಡಿ ಟೀಚರ್ಸ್ ಆಗ್ಬೋದು ಮತ್ತು ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ಟೀಚರ್ಸು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ವಿ. ನನಗೆ ನಮ್ಮ ಪೀರಿಯಡಲ್ಲಿ ನಿಮಗೆ ಏನು ಎಲ್ಲ ರಂಗಗಳಲ್ಲೂ ನಾಟ್ ಓನ್ಲಿ ಸರ್ವೇಸ್ ಆಗ್ಬೋದು ಅಥವಾ ಎಜುಕೇಷನ್ ಆಗ್ಬೋದು ಅಲ್ಲ, ಯಾವುದೇ ಒಂದು ನಾಡ ಹಬ್ಬಗಳು ಮಾಡಬೇಕಂದ್ರೂ ಅಷ್ಟೇ ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟ್ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡುತ್ತೆ ಸರ್. ಅದನ್ನು ಮುಂದೇನೂ ನೀವೆಲ್ಲನೂ ಈ ಎಲ್ಲ ರಂಗಗಳಲ್ಲೂ ನೀವು ಏನೇನು ನಮಗೆ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾ ಇದ್ರಿ ಮತ್ತು ಒಳ್ಳೆ ಕೋಆಪ್ರೇಷನ್ ಕೊಡ್ತಾ ಇದ್ರು, ಮುಂದೇನೂ ಹೊಸದಾಗಿ ಬಂದಿರೋ ಭರತ್ ಸರ್ಗೂ ಆ ಟೀಮ್ಗೆ ನೀವು ಇದೇ ಥರ ಕೋಆಪ್ರೇಷನ್ ಕೊಡಬೇಕು. ಎಲ್ಲೂ ಕೆಳಗಡೆ ಹೋಗೋ ಥರ ದಯವಿಟ್ಟು ಮುಂದೇನೂ ನೋಡ್ಕೋಬಾರ್ದು, ನೋಡ್ಕೊಳ್ಳಲ್ಲ ಅನ್ನೋ ಗ್ಯಾರಂಟಿ ನಮಗಿದೆ. ಸೊ ನನ್ನ ಕಡೆಯಿಂದ ನಿಮ್ಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. KGF ರೆವಿನ್ಯೂ ಈ ವಿಷಯಕ್ಕೆ ಬಂದಾಗ ಖಂಡಿತ ನನಗೆ ತುಂಬ ಸಂತೋಷ ಇದೆ ಸರ್. ಯಾಕೆಂದರೆ ಒಳ್ಳೆ ಸ್ಟಾಫ್ ಇದ್ದಾರೆ, ಎಲ್ಲರಿರುತ್ತೆ ಮಾಮೂಲಿ ಒಂಚೂರು ಹೆಚ್ಚು ಕಡಿಮೆ ಇರುತ್ತೆ. ಆದರೂ ನಮಗೆ DC ಆಗ್ಬೋದು, ADC ಆಗ್ಬೋದು, ಒಂಚೂರು ವರ್ಕ್ ಕರೆಕ್ಟಾಗಿ ಆಗಿಲ್ಲ ನಿಮ್ಮ KGF ಅಲ್ಲಿ ಅಂತ ಅಂದಾಗ ನಾವು ಒಂಚೂರು ಜೋರಾಗಿ ಮಾತಾಡಿದಾಗ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತನೂ ತುಂಬ ಚೆನ್ನಾಗಿ ಈ ಟೈಮಲ್ಲಿ ಕೆಲಸ ಮಾಡಿದ್ದಾರೆ. ಸೊ ನಮ್ಮ ಆಧಾರ್ ಸೈನಿಂಗ್ ಆಗ್ಬೋದು, ಲ್ಯಾಂಡ್ ಮೀಟ್ ಆಗ್ಬೋದು, ಸೊ ಇವೆಲ್ಲ ವರ್ಕ್ಸು ನಾವು ಮಾಡೋವಾಗ ಚಾಲೆಂಜಿಂಗ್ ಆಗಿತ್ತು ಅವಾಗೆಲ್ಲ ನಮಗೆ. ಅನ್ಸಿದ್ರೆ ಯಾಕೆ ಅಂತಂದರೆ ಈ ಕೆಲವು ಏರಿಯಾಸು ನಮ್ಮಲ್ಲಿ ತಮಿಳ್ನಾಡು ಬಾರ್ಡ್ರಲ್ಲಿ ಬರುತ್ತೆ ಸರ್. ರೈತರು ಆಂಧ್ರದವರು ಇರ್ತಾರೆ, ತಮಿಳ್ನಾಡವರು ಇರ್ತಾರೆ. ಆ ಟೈಮಲ್ಲಿ ಸಕ್ಸಸ್ಫುಲ್ ಆಗಿ ಫಸ್ಟ್ ಟಾರ್ಗೆಟ್ ರೀಚ್ ಮಾಡಿದ್ದು ನಮ್ಮ KGF ತಾಲೂಕು. ಆ ಹೆಗ್ಗಳಿಕೆ ನಮ್ಮ ಎಲ್ಲ ವಿಲೇಜ್ ಅಕೌಂಟೆಂಟ್ಸು ಮತ್ತು ರೆವಿನ್ಯೂ ಇನ್ಸ್ಪೆಕ್ಟರ್ಸ್ಗೂ ಖಂಡಿತ ಸಲ್ಲುತ್ತೆ. ತುಂಬ ಚೆನ್ನಾಗಿ ನೀವು ಏನು ಎಕ್ಸಿಕ್ಯೂಟಿವ್ ವರ್ಕ್ ಮಾಡ್ತಾರೋ ವಿಲೇಜ್ ಅಕೌಂಟೆಂಟ್ಸು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ, ಎಲ್ಲೂ ಮಿಸ್ಗೈಡ್ ಮಾಡಿಲ್ಲ. ಆ ಮಿಸ್ಗೈಡ್ ಮುಂದೆನೂ ಆಗಬಾರ್ದು. ಏನು ವಾಸ್ತವಾಂಶಗಳಿದೆಯೋ ಅದನ್ನು ನನಗೆ ಹಾಗೆ ನೀವು ಫಸ್ಟ್ ಬಂದು ಹೇಳ್ತಾ ಇದ್ರು, ಅದೇ ರೀತಿ ಈಗಲೂ ಅಷ್ಟೇ ಹೊಸ ದರ್ಶಕರ ಗಮನಕ್ಕೆ ಭರತ್ ಸರ್ ಗಮನಕ್ಕೆ ನೀವೆಲ್ಲ ತರಬೇಕು. ಸೊ
ಸೊ ನನ್ನ ಆಫೀಸ್ ಸ್ಟಾಫ್ ಲೆಕ್ಕ ತಗೊಂಡ್ರೆ ಆಫೀಸ್ ಸ್ಟಾಫಲ್ಲಿ ನಾವು ಹೊಸಬ್ರು ಈಗ 4 ಜನ ಬಂದಿದ್ದಾರೆ ಸರ್. ಸೊ ಅವರು ಬೆಸ್ಟ್ ಆಗಿ ಎಲ್ಲರೂ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಹಳೆ ಸ್ಟಾಫು ಸ್ವಲ್ಪ ಜನ ಇದ್ದಾರೆ, ಅವರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮುಂದೇನೋ ನೀವು ಏನು ನಾವು ಈ ಆಫೀಸ್ ಮಾಡ್ತಾ ಇರೋದು ಹಾಕ್ಬೋದು, ಈಗ ಒಟ್ಟು ಮಾಡ್ತಾ ಇರೋದು ಈ ಎಲ್ಲ ಕೆಲಸಗಳಲ್ಲೂ KGF ತಾಲೂಕು ಟಾಪಲ್ಲೇ ಇದೆ. ನಮ್ಮ ಡಿಸ್ಟಿಕ್ 6 ತಾಲೂಕಿನಲ್ಲಿ ಯಾವುದೇ ಒಂದು ಕೆಲಸಗಳನ್ನ ನಮ್ಮ KGF ತಾಲೂಕು ಮಾಡಿದಾಗ ಫಸ್ಟು ಅಥವಾ ಸೆಕೆಂಡ್ ಪ್ಲೇಸಲ್ಲೇ ನಾವು ಆ ಟಾರ್ಗೆಟ್ ಯಾವತ್ತೂ ಬಿಟ್ಕೊಟ್ಟಿಲ್ಲ, ಆ ಪ್ಲೇಸ್ನು ಬಿಟ್ಕೊಟ್ಟಿಲ್ಲ. ಅದೇ ಥರ ನಮ್ಮ DC ಸರು ತಿಂಗಳಿಗೊಂದು ಸಲ ನಮ್ಮ ರಿವ್ಯೂ ಮೀಟಿಂಗ್ಸು DC ಆಫೀಸಲ್ಲಿ ವಿತ್ ವಿಲೇಜ್ ಅಕೌಂಟೆಂಟ್ಸು ತಗೊಂಡಾಗ ನಮ್ಮ KGF ತಾಲೂಕು BSನ ನಿಲ್ಲಿಸ್ಬಿಟ್ಟು ಯಾವತ್ತೂ ಬೈದಿಲ್ಲ. ಯಾಕೆಂದರೆ ನೀವು ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರಿ, ಅದೆಲ್ಲ ನಿಮಗೂ ಗೊತ್ತಿದೆ. ಯಾವತ್ತೂ ನಿಮ್ಮನ್ನ ಒಂದು ಆಡಿಟೋರಿಯಂ ಮೀಟಿಂಗಲ್ಲಿ ಯಾರೂ ಬಯಸ್ಕೊಟ್ಟಿಲ್ಲ. ಕಾರಣ ಇನ್ ಟೈಮಲ್ಲಿ ನೀವು ಕೆಲಸ ಮಾಡ್ತಾ ಇದ್ರಿ ಅಂತ. ಸೊ ಇನ್ನೂ ಒಂಚೂರು ನೀವು ಇನ್ ಟೈಮಲ್ಲಿ ಮಾಡೋ ಕೆಲಸದ ಜೊತೆಗೆ ಸ್ವಲ್ಪ ಕ್ವಾಲಿಟೇಟಿವ್ ಆಗಿ ಬರ್ತೇನೆ, ಇನ್ನೊಂದು ಚೂರು ಮಾಡ್ಕೊಂಡು ಹೋಗ್ಬೇಕು ಅಂತ ನಾನು ಇವತ್ತು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಾಡ್ತಾ ಇದ್ದೀರಾ, ಇನ್ನೊಂದು ಸ್ವಲ್ಪ ನೀಟಾಗಿ ಮಾಡ್ಕೊಂಡು ಹೋಗಿ. ಸೊ ಯಾರೋ ಸಾರ್ವಜನಿಕರಿಗೆ ಕಂಪ್ಲೇಂಟ್ಸು ಬರ್ತಿದ್ದು ಸರ್, ಸುಮಾರು ಒಂದು ಸ್ವಲ್ಪ ಬರ್ತಿದ್ದು, ಇಲ್ಲ ಅಂತಿಲ್ಲ. ಇಲ್ಲಿ ಒಂದು ಸ್ಮಶಾನದ್ದು ನಮಗೆ ತುಂಬ ಚಾಲೆಂಜಿಂಗ್ ವಿಷಯ KGF ಅಲ್ಲಿರೋದು ಸರ್ವೆ ಅಂತಂದರೆ ನಮಗೆ ಸ್ಮಶಾನದ್ದು ಒತ್ತುವರಿ ಆಗಿದೆ, ಇಲ್ಲ ದಾರಿ ಒತ್ತುವರಿ ಆಗಿದೆ ಅನ್ನೋ ವಿಷಯದಲ್ಲಿ. ಸೊ ಆ ನಿಟ್ಟಿನಲ್ಲಿ ಐ ಥಿಂಕ್ ನಾನು ಬೆಸ್ಟ್ ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ. ಯಾಕೆಂತಂದರೆ ಡೈಲಿ ನಮ್ಗೊಂದು ಸುಮಾರು 20-30 ಅರ್ಜಿಗಳು ಬರುತ್ತೆ ಸರ್, ಇಲ್ಲಿ ಒತ್ತುವರಿ ಆಗಿದೆ, ಅಲ್ಲೂ ಒತ್ತುವರಿ ಆಗಿದೆ ಅಂತ. ಬಟ್ ನಮ್ಮ ತಾಲೂಕಿಗೆಲ್ಲ ಇರೋದು ಒಬ್ಬ ತಾಲೂಕು ಸರ್ವೇರ್, ನಾಟ್ ಓನ್ಲಿ ನಮ್ಮಲ್ಲಿ ಎಲ್ಲ ತಾಲೂಕು ಸರ್ವೇರ್ ಅಷ್ಟೇ ಒಬ್ಬರೇ ತಾಲೂಕು ಸರ್ವೇರ್ ಇದ್ದಾರೆ. ಬಟ್ ತುಂಬ ಚಾಲೆಂಜಿಂಗ್ ಆಗಿದ್ದು ಅದನ್ನು ಒಂದು 50% ನಾವು ರೀಚ್ ಮಾಡಿದ್ದೀವಿ ಅನಿಸುತ್ತೆ. ಕೆಲವು ತುಂಬ ಜಟಿಲವಾಗಿರೋ ಸಮಸ್ಯೆಗಳು, ಒಂದು 5-6 ಸಮಸ್ಯೆಗಳಿತ್ತು. ನನ್ನ ಕಾರ್ಯವ್ಯಾಪ್ತಿ ಮಟ್ಟಕ್ಕೆ ನಾನು ಒಂದು ಆ ವಿಷಯಗಳಲ್ಲಿ ನನಗೆ ವಿಜಯಮಲ್ ಆಗ್ಬೋದು, ಬೆಂಬಲ್ ಆಗ್ಬೋದು, ಇಲ್ಲ ಕೆಲವು ನಿಮಗೆಲ್ಲ ಗೊತ್ತಿದೆ ಬೇರೆ ಸರ್ವೆಗಳಲ್ಲಾದರೂ ಆಗ್ಬೋದು. ಈ ವಿಷಯಗಳಲ್ಲಿ ಆದಷ್ಟು ನಮ್ಮ ಕಂದಾಯ ಇಲಾಖೆನ ನಾನು ಎಲ್ಲೂ ಬಿಟ್ಕೊಡದೆ ನನ್ನ ಬೆಸ್ಟ್ ಏನು ಕೊಡಬೇಕು, ಕಾನೂನು ಚೌಕಟ್ಟಲ್ಲಿ ಯಾವ ಥರ ಮಾಡಬೇಕು ಅಷ್ಟು ಬೆಸ್ಟನ್ನ ನಾನು ಕೊಟ್ಟಿದ್ದೀನಿ ಈ ತಾಲೂಕಲ್ಲಿ ಅಂತ ಖಂಡಿತ ನನಗೆ ಖುಷಿ ಇದೆ. ಸೊ ಮೊನ್ನೆ ನನ್ನ ಎಲ್ಲರೂ ಸ್ವೀಕಾರ ಮಾಡಿದಂಗಿದೆ ಲಾಸ್ಟ್ ಆಡಳಿತ ಸೆಟಪ್ ಮಾಡಿ. ಬಟ್ ಅಷ್ಟು ಬೇಗ ನನಗೂ 1 ವರ್ಷ 8 ತಿಂಗಳು ಆಯಿತು ಅಂತ ಖಂಡಿತ ಗೊತ್ತಾಗಲಿಲ್ಲ. ಸೊ ಥ್ಯಾಂಕ್ಸ್ ತುಂಬ ಎಲ್ಲರಿಗೂ ಥ್ಯಾಂಕ್ಸ್ ವೆರಿ ಲಾಟ್. ಹೇಳಿ ನನ್ನ ಫೀಲ್ಡ್ ಸ್ಟಾಫ್ ಆಗ್ಬೋದು, ಆಫೀಸ್ ಸ್ಟಾಫ್ ಆಗ್ಬೋದು, ಎಜುಕೇಷನ್ ಡಿಪಾರ್ಟ್ಮೆಂಟ್ ಆಗ್ಬೋದು, ಮತ್ತು RMDS ಆಗ್ಬೋದು, ಎಲ್ಲರೂ ಬೆಸ್ಟ್ ಕೊಟ್ಟಿದ್ದೀರ. ಸೊ ಇಷ್ಟ ಆದಮೇಲೆ ನಾನು ನಮ್ಮ ಪತ್ರಕರ್ತರ ಬಗ್ಗೆ ಹೇಳಿಲ್ಲ ಅಂದರೆ ತಪ್ಪಾಗುತ್ತೆ ಸರ್. ಖಂಡಿತ ಸರ್, ಬೇರೆ ತಾಲೂಕಲ್ಲಿ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ KGF ಅಲ್ಲಿ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಾರೆ. ಬೇರೆ ತಾಲೂಕಲ್ಲಿ ನಾವು ಕರಿಬೇಕು, ನಮ್ದೇನೋ ನೀವು ಬನ್ನಿ ಅಂತ. ಬಟ್ ನಮ್ಮ ತಾಲೂಕಲ್ಲಿ ಖಂಡಿತ ಆ ಥರ ಇಲ್ಲ. ಏನೇ ಒಂದು ವಿಷಯ ಇದ್ರೆ ಅವರೇ ತಿಳ್ಕೊಂಡು ಬರ್ತಾರೆ. ನಾನು ಕರೆದಿಲ್ಲ ಅಂತಲೂ ಯಾವ ಇದುವರೆಗೂ ಬೇಜಾರು ಮಾಡ್ಕೊಂಡಿಲ್ಲ. ಸೊ ಅವರೇ ಖಂಡಿತ ಬಂದು ಮೇಡಮ್ ನೀವು ಏನು ಗೊತ್ತಿಲ್ಲದೆ ನಮಗೆ ಮಾಡೋದಕ್ಕೆ ನೀವೇನು ಮಾಡ್ತಾ ಇದ್ರೆ ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಏನೇನು ನಡೀತಾ ಇದ್ರೆ ಅದು ಒಳ್ಳೇದಾದ್ರೂ ಆಗ್ಬೋದು. ಆಲ್ಮೋಸ್ಟ್ ಕೆಟ್ಟದನ್ನ ಖಂಡಿತ ಯಾರು ಇದುವರೆಗೂ ಅವರು ತಪ್ಪುಗಳಾಗಿರೋದನ್ನ ಬಂದು ನನ್ನ ಗಮನ ತಗೊಂಡು ಬಂದು ನೀವೆಲ್ಲನೂ ಅಲ್ಲಲ್ಲೇ ಸೆಟ್ರೇಟ್ ಮಾಡ್ಕೊಳ್ಳೋಕ್ಕೆ ನನಗೆ ಅವಕಾಶ ಕೊಟ್ಟಿದ್ದೀರಾ. ಯಾವತ್ತೂ ಏನೋ ಒಂದು ತಪ್ಪಾತೆ ಆಗಲಿ ಬಿಡಿ ಅಂತ ಯಾರೂ ಖಂಡಿತ ಬಿಟ್ಟಿಲ್ಲ. ಅದನ್ನು ನನ್ನ ಕಡೆ ನನ್ನ ಸ್ಟಾಫ್ ಕಡೆಯಿಂದನೂ ಹಾಕ್ತಾ ಇದ್ದಾಗ ಅದನ್ನು ನೀವು ನನ್ನ ಗಮನಕ್ಕೆ ತಂದಿದ್ದೀರಾ. ಅದಕ್ಕೆ ನಾನು ತುಂಬ ಧನ್ಯವಾದಗಳು ಹೇಳ್ತೇನೆ. ಇದೇ ರೀತಿ ಮುಂದೆನೂ ಬಂದಿರೋ ಭರತ್ ಸರ್ ಇದೇ ರೀತಿ ಕೋಆಪರೇಷನ್ ಕೊಡಿ. ಯಾಕೆಂತಂದರೆ ಎಲ್ಲ ಇಲಾಖೆಗಳು, ತಾಲೂಕು ಮಟ್ಟದ ಅಧಿಕಾರಿಗಳಾಗ್ಬೋದು, ಬೇರೆ ಇಲಾಖೆಗಳಾಗ್ಬೋದು, ಮತ್ತು ನನ್ನ ಆಫೀಸ್ ಸ್ಟಾಫ್ ಆಗ್ಬೋದು, ಫೀಲ್ಡ್ ಸ್ಟಾಫ್ ಆಗ್ಬೋದು, ಅವರ ಜೊತೆಗೆ ಅಷ್ಟೇ ಕೋಆಪರೇಷನ್ನು ಖಂಡಿತ ಎಲ್ಲ ಕಡೆನೂ ಮೀಡಿಯಾ ಅವ್ರದ್ದು ಇರಲೇಬೇಕಾಗುತ್ತೆ. ಯಾಕಂದರೆ ನೀವು ಪಾರ್ಟ್ ಆ್ಯಂಡ್ ಪಾರ್ಸಲ್ ಈ ಒಂದು ಸಮಾಜದಲ್ಲಿ ಅದೇ ಥರ ನೀವು KGF ತಾಲೂಕಿನಲ್ಲಿ ನನ್ನ ಟೈಮಿನಲ್ಲಿ ತುಂಬ ನನಗೆ ಸಪೋರ್ಟ್ ಮಾಡಿದರೆ ಅದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಸೊ ಥ್ಯಾಂಕ್ ಯು. ಎಲ್ಲ ರೀತಿಯ ಸೊಲ್ಯೂಷನ್ ಕಡೆಯಿಂದ ಕೊಡಬೇಕು ಅಂತ ನಾನು ಹೇಳ್ಕೊಡ್ತೇನೆ. ಅದೇ ರೀತಿ ಸರ್ ಖಂಡಿತ ನನ್ನ ಕಡೆಯಿಂದ ನಿಮ್ಗೆ ಯಾವುದಾದ್ರೂ ಅಂದರೆ ನಿಮ್ಗೆ ಗೊತ್ತಿಲ್ಲ ಅಂತ ಸರ್ ನಾನು ಮಾಡಿರೋ ಕಡೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಅದು ಖಂಡಿತ ಕೇಳಿದ್ರೆ ನನ್ನ ಕಡೆಯಿಂದ ಎನಿ ಟೈಮ್ ನಿಮ್ಗೆ ಕೋಆಪರೇಷನ್. ಥ್ಯಾಂಕ್ ಯು. ಈ ತಾಲೂಕಿಗೆ ನಾನು ಬಂದು ತುಂಬ ಅಂದರೆ ಒಂದು ರೆಗ್ಯುಲರ್ ಆಗಿ ನಾನು ಆ್ಯಕ್ಚುಲಿ KGF ತಾಲೂಕಿಗೆ ಬರಬೇಕು ಅಂತ ಇರಲಿಲ್ಲ. ಅಂದರೆ ಯಾಕೆಂತಂದರೆ ಯಾವಾಗ ಯಾರ್ಯಾರು ಕೆಲಸ ಮಾಡಬೇಕು ಅಂತ ಗೊತ್ತಿರಲ್ಲ. ಆ ಒಂದು ಅವಕಾಶನ ನನಗೆ ನಮ್ಮ ಕ್ಷೇತ್ರದ ಶಾಸಕರಾದ ರೂಪಕಲಿ ಮೇಡಮ್ ಅವರು ಅವಕಾಶ ಕೊಟ್ಟರು. ಅವ್ರಿಗೂ ಈ ಸಭೆ ಮುಖಾಂತರ ನಾನು ಧನ್ಯವಾದಗಳು. ನಾನು ಮೂಲತಃ ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಷನ್ ಇಂಜಿನಿಯರ್. ಇಷ್ಟೊತ್ತು ಇಲ್ಲಿ ಸಿಬ್ಬಂದಿಗಳೆಲ್ಲ ಮೇಡಮ್ ಬಗ್ಗೆ ಮಾತಾಡಿ ಕೇಳಿದ್ರೆ ಅವರೆಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಆಮೇಲೆ ಜವಾಬ್ದಾರಿ ಜಾಸ್ತಿ ಆಗಿದೆ. ಸೊ ಮೇಡಮ್
ಮೋಹನ್ ಎಷ್ಟು ಒಳ್ಳೆ ಕೆಲಸ ಮಾಡಿದ್ರು, ಇದಕ್ಕಿಂತ ಹೆಚ್ಚಿನ ಕೆಲಸ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಏನೇ ಡೌಟ್ಸ್ ಇರುತ್ತೆ ನಮಗೆ ಒಂದು 2 ಇಂಪಾರ್ಟೆಂಟ್ ಪಾಯಿಂಟ್ ನನ್ನ ಕಡೆಯಿಂದ ಹೇಳಬೇಕು. ನನಗೆ ಒಂದು ಫೀಡ್ಬ್ಯಾಕ್ ಬಂತು ಬರೋಕ್ಕಿಂತ ಮುಂಚೆ. ಸ್ವಲ್ಪ ರಿವ್ಯೂಸ್ ಹೇಗೆ ಸಾಹೇಬರು ಸ್ವಲ್ಪ ಸಾಫ್ಟ್ ಅಂತೆ, ಹೇಗೆ ನಿಭಾಯಿಸ್ತಾರೆ KGF ಅಂತ ಹೇಳಬೇಕು, ಸ್ವಲ್ಪ ಪ್ರಾಬ್ಲಮೆಟಿಕ್ ಅನಿಸ್ತು. ನನಗೂ ಗೊತ್ತಿಲ್ಲ ಅದೇ ಮಿಸ್ಕನ್ಸೆಪ್ಷನ್ ಏನು ಅಂತ. ಸೊ ಮಾತು ನನ್ನ ಇಂಟರ್ಪರ್ಸನಲ್ ಕಮ್ಯುನಿಕೇಷನ್ ಸಾಫ್ಟೇ ಇರುತ್ತೆ, ಬಟ್ ಕೆಲಸದಲ್ಲಿ ಬಂದರೆ ನಾವು ಯಾವತ್ತೂ ಸಾಫ್ಟ್ ಇಲ್ಲ, ಯಾವತ್ತೂ ನೋ ಟಾಲರೆನ್ಸ್. ಮಿಸ್ಟೇಕ್ಸ್ ಆಯ್ತವೇ ನಾನು ಸಣ್ಣ ಪುಟ್ಟದನ್ನು ಒಂದು ಸ್ವಲ್ಪ ಆ್ಯಕ್ಷನ್ ತೊಗೊಳ್ಳೋಣ ಅಂತ. ಯಾಕಂದ್ರೆ ನಾನು ಪ್ರಾಜೆಕ್ಟ್ ಆ್ಯಕ್ಟರ್ ಕಚೇರಿಯಲ್ಲಿ ಕೆಲಸ ಮಾಡಿದ್ದೀನಿ 2 ವರ್ಷ. ನಮ್ಮ ಅಮ್ಲಾನ್ ಮತ್ತು ವಿಶ್ವಾಸ್ ಸಾಹೇಬರು ಅಂಡರು ನಾನು ಟ್ರೈನಿಂಗ್ ತೊಗೊಂಡಿರೋದು. ಸೊ ಅವ್ರು ನಮ್ಗೆ ಹೇಳ್ಕೊಡಿದ್ದಾರೆ ಯಾವ ಥರ ನೀವು ಕೆಲಸ ಮಾಡಬೇಕು, ಶ್ರದ್ಧೆ, ನಿಷ್ಠೆ, ಆನೆಸ್ಟಿ ಅಂದರೆ ಮೀನು, ಇಂಟಿಗ್ರಿಟಿ, ಇಂಪಾರ್ಶಿಯಾಲಿಟಿ ಎಲ್ಲ ನೋಡಬೇಕು. ಸೊ ನಮ್ಮ ಆಫೀಸಲ್ಲಿ ಕೆಲಸ ಮಾಡುವಾಗ ನನಗೆ ಒಂದು 2-3 ಯಾವ ಥರ ಬಂತಂದರೆ ಫೈಲ್ಗಳಲ್ಲಿ ಪುಟಪ್ ಮಾಡುವಾಗ ನಮ್ಮ ಕೇಸ್ ಹಾಕೋದೊಂದು ಯಾವುದೋ ಒಂದು ಸೆಕ್ಷನ್ ತಪ್ಪು ಕೋಟ್ ಮಾಡಿದ್ರು, ಸರ್ ಅವ್ರನ್ನ ಸಸ್ಪೆಂಡ್ ಮಾಡಿದ್ರು. ತಪ್ಪು ಪುಟಪ್ ಮಾಡಿದ್ದಾರೆ, ಹೋಗಲಿ ಅವ್ರು ಫೋಟೋಲ್ಲ ಕೆತ್ಕೊಂಡ್ಬರಲಿ, ಒಟ್ಟು ನಾನು ಸಸ್ಪೆಂಡ್ ಮಾಡಿರೋ ನಿದರ್ಶನ 4-5 ಕೇಸು ನಿದರ್ಶನ ಇದೆ. ಹಾಗಾಗಿ ಯಾವುದೇ ರೀತಿಯಿಂದಲೂ ತಪ್ಪು ಪುಟಪ್ ಮಾಡಿಬಿಟ್ಟು ಮಿಸ್ಗೈಡ್ ಮಾಡಿಬಿಟ್ಟು ದಯವಿಟ್ಟು ಏನೇನು ನಾನು ಗಮನಕ್ಕೆ ತೊಗೊಂಬನ್ನಿ, ಏನಿದೆ ಪ್ರಾಬ್ಲಮ್ ಸಾಲ್ವ್ ಮಾಡಿ. ಎಲ್ಲರೂ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕಾಗ್ತದೆ. ಸೊ ಮೂಲತಃ ಬರೀ KLR ಆ್ಯಕ್ಟ್ ಅನ್ನೋದು ಅಲ್ಲದೆ KCSR ಅನ್ನೋದೊಂದು ಭಾಳ ಸ್ಟ್ರಾಂಗ್ ಇದೆ ರೂಲ್ಸ್, ನಿಯಮಗಳು. ಯೂಸ್ ಮಾಡಿಕೊಂಡು ಹೇಗೆ ನೀವು ಕಂಟ್ರೋಲ್ ಮಾಡಬೇಕಂತ ನಮ್ಮ ಸಾಹೇಬರು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ನಮಗೆ. ಯಾವುದೇ ರೀತಿ ತಪ್ಪುಗಳು ಆಗದೇ ಇರೋಂಗೆ ನೋಡಿಕೊಂಡ್ರೆ ಒಳ್ಳೆಯದು. ಸೊ ಸಣ್ಣ ಪುಟ್ಟ ತಪ್ಪುಗಳಾದರೆ ಓಕೆ ಓವರ್ಲುಕ್ ಮಾಡ್ಬೋದು. ಜನರಿಗೆ ತೊಂದರೆ ಕೊಡೋದು ಹರಾಸ್ಮೆಂಟು, ಎಲ್ಲರೂ ದುಡ್ಡಿಗೆ ಡಿಮ್ಯಾಂಡು ಮತ್ತು ಡೈರೆಕ್ಟ್ ನಂಬಿಕೆ ಇದ್ದಿದ್ರಂತೂ 0 ಟಾಲರೆನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೇಳಿ 2 ಮಾತು ಮುಗಿಸ್ತೀನಿ. ಹೋಗ್ತಾ ನಿಮಗೆ ಗೊತ್ತಾಗ್ತಾ ಇರುತ್ತೆ ಫಂಕ್ಷನಿಂಗು. ಅಂದ್ಕೊಂಡೆ ಸಾಫ್ಟ್ ಅಂತ ಇಲ್ಲ ಅನಿಸುತ್ತೆ, ಬಟ್ ವ್ಯವಹಾರಿಕವಾಗಿ ಅಷ್ಟೇ ನಾನು ಸಾಫ್ಟ್ ಇಂಟರ್ಪರ್ಸನಲ್ ಕಮ್ಯುನಿಕೇಷನ್ ಬಟ್ ನಾಟ್ ಇನ್ ವರ್ಕ್ ಟರ್ಮ್ಸ್ ಐ ವೆರಿ ಸ್ಟ್ರಿಕ್ಟ್. ஆரம்பிக்கலாங்களா? தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.